ಶಿರಸಿ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯ ಪ್ರಮುಖ ಪಟ್ಟಣ. ಶಿರಸಿಯಲ್ಲಿ ನೆಲೆ ನಿಂತಿರುವ ಶ್ರೀ ಮಾರಿಕಾಂಬಾ ದೇವಿ ಅತ್ಯಂತ ಜಾಗೃತ ಶಕ್ತಿ ದೇವತೆ ಎಂದು ಪ್ರಸಿದ್ಧರು. ಕರ್ನಾಟಕದಲ್ಲಿರುವ ದೇವಿಯ ಪವಿತ್ರ ಪೀಠಗಳಲ್ಲಿ ಶಿರಸಿ ಶ್ರೀ ಮಾರಿಕಾಂಬೆಯೂ ಒಂದು. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ನೆರೆ ರಾಜ್ಯಗಳಾದ ಕೇರಳ, ಆಂಧ್ರ, ತಮಿಳುನಾಡು, ಗೋವಾ, ಮಹಾರಾಷ್ಟ್ರಗಳಲ್ಲಿ ಶಿರಸಿಯ ಶ್ರೀ ಮಾರಿಕಾಂಬೆಯ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಇದ್ದಾರೆ. ಅದರಲ್ಲಿಯೂ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಜನರಿಗಂತೂ ಶ್ರೀ ಮಾರಿಕಾಂಬೆ ಮುಖ್ಯ ಆರಾಧ್ಯ ದೇವತೆ. ಶಿರಸಿಯ ಶ್ರೀ ಮಾರಿಕಾಂಬೆ ಮಾರಿಯಾಗಿ, ಮಾರೆಮ್ಮಳಾಗಿ, ಮಹಾಕಾಳಿಯಾಗಿ, ಮಹಾಲಕ್ಷ್ಮಿಯಾಗಿ, ಮಹಾಸರಸ್ವತಿಯಾಗಿ, ಸಕಲರನ್ನು ಕಾಯುವ ಮಹಾಶಕ್ತಿಯಾಗಿ ನೆಲೆಸಿರುವವರು. ಮನುಕುಲದ ಮಾತ್ರ ಭಕ್ತಿಗೆ ಸರಿಸಾಟಿಯಾದದ್ದು ಬೇರೆ ಯಾವುದೂ ಇಲ್ಲ. ಸುಮಾರು 350 ವರ್ಷಗಳಿಗೂ ಹಿಂದೆ ಶಿರಸಿ ಅಂತ ಪುಟ್ಟ ಊರಿನಲ್ಲಿ ಗಾಳಿಮಾರಿಯಾಗಿ ಬಂದು ನೆಲೆಸಿ ಜನರ ಭಾವಭಕ್ತಿಗಳೊಂದಿಗೆ ಮುಪ್ಪರಿಗೊಂಡು ಬೆಳೆದು ಶಿರಸಿಯನ್ನು ತನ್ನ ನಂಬಿದ ಭಕ್ತ ಸಮುದಾಯವನ್ನು ಬೆಳೆಸಿ ಇಡೀ ದಕ್ಷಿಣ ಭಾರತದಲ್ಲಿಯೇ ಪ್ರಮುಖ ಶಕ್ತಿ ಪೀಠಾಧೀಶ್ವರಿಯಾಗಿ ಖ್ಯಾತಳಾಗಿರುವುದು ಸಾಮಾನ್ಯವಲ್ಲ. ಆ ಪ್ರಖರ ದೈವಿ ಶಕ್ತಿಗೆ ಸಾವಿರ ಪ್ರಣಾಮ. ಪ್ರತಿ 2 ವರ್ಷಗಳೊಮ್ಮೆ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆ ನಡೆಯುವುದು. ಇತಿಹಾಸ ಪ್ರಸಿದ್ಧವಾದ ಈ ಜಾತ್ರೆಯ ಹೆಸರು ಕೇಳದವರೇ ವಿರಳ. ವೈಭವತವಾಗಿ, ಶಿಸ್ತುಬದ್ಧವಾಗಿ, ನೇಮದಂತೆ ನಡೆಯುವ ಈ ಜಾತ್ರೆಗೆ ನಾಡಿನ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಜನರು ಆಗಮಿಸುತ್ತಾರೆ, ಸೇವೆ ಸಲ್ಲಿಸಿ ಪುನೀತರಾಗುತ್ತಾರೆ. ಶಿರಸಿಗೆ ಶ್ರೀ ಮಾರಿಕಾಂಬಾ ದೇವಿಯ ಆಗಮನ ಒಂದು ವಿಚಿತ್ರವಾದ ಸನ್ನಿವೇಶದಲ್ಲಿ ಆಯಿತೆನ್ನಬಹುದು. ಅದಕ್ಕೂ ಮೊದಲು ಶಿರಸಿಯಲ್ಲಿ ಮರ್ಕಿ, ದುರ್ಗಿ ದೇವಿಯರ ಗುಡಿಗಳಿದ್ದವು. ಶ್ರದ್ಧಾಭಕ್ತಿಯಿಂದ ಜನ ಅವುಗಳಿಗೆ ಅಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಆ ಸಂದರ್ಭದಲ್ಲಿಯೇ ಶಿರಸಿಯಲ್ಲಿ ದಿವ್ಯ ಶಕ್ತಿಯೊಂದರ ಅವತಾರವಾಯಿತೆಂದು ಹೇಳಬಹುದು. ಆದಿಶಕ್ತಿ ಮಹಾತಾಯಿ ಶ್ರೀ ಮಾರಿಕಾಂಬೆಯಾಗಿ ಭಕ್ತ ಜನರ ಕಣ್ತುಂಬಿ ನಿಂತು ಮಾರೆಮ್ಮ ಶಿರಸಿಯಲ್ಲಿ ಪ್ರಕಟಗೊಂಡಳು. ಅದೊಂದು ರೋಚಕ ಕಥೆ. ಶ್ರೀ ಮಾರಿಕಾಂಬೆಯು ಶಿರಸಿಯಲ್ಲಿ ನೆಲೆ ನಿಂತ ಬಗೆಗೆ ಅನೇಕ ಕಥೆಗಳಿವೆ. ದೇವಿಯ ಸ್ಥಾಪನೆ ಕುರಿತು ಇರುವ ಹಳೆಯ ದಾಖಲೆಗಳಲ್ಲಿ ಬಸವನು ಪಡಲಿಗೆ ಹೊತ್ತು ತಿರುಗುವವರೇ ಗುತ್ತಿ ಸೀಮೆಯವರು ಆತಂಕಪಡಿಸಿದರು. ಅದೇ ಕಾಲಕ್ಕೆ ಊರ ಒಂದು ಕೆರೆಯಲ್ಲಿ ದೇವಿಯ ವಿಗ್ರಹ ಸಿಕ್ಕಿತೆಂದು ಇದನ್ನು ಇಲ್ಲಿ ಗ್ರಾಮ ದೇವತೆಯಾಗಿ ಪ್ರತಿಷ್ಠಾಪಿಸುವ ಕುರಿತು ನಂದಿಕೇಶ್ವರ ಮಠದ ಸ್ವಾಮಿಗಳ ಮುಖಾಂತರ ಸೋದೆಯ ಅರಸು ಸದಾಶಿವರಾಯರಲ್ಲಿ ಗ್ರಾಮದ ಸಮಸ್ತರು ಸೇರಿ ವಿನಂತಿಸಿಕೊಳ್ಳಲು ಶಿರಸಿಯಲ್ಲಿ ನಾಗರ ಗುತ್ತಿ ಸ್ಥಳ ದುರ್ಗಿ ಸ್ಮಶಾನದ ಭಾಗದಲ್ಲಿ ಪ್ರತಿಷ್ಠೆ ಮಾಡಿಸಲು ದೈವದವರಿಗೆ ಅಪ್ಪಣೆ ದೊರಕಿತು. ಬಸವ ಎಂಬ ಅಸಾದಿ ತನ್ನ ಸಂಗಡಿಗರನ್ನು ಕರೆದುಕೊಂಡು ಪ್ರತಿ ವರ್ಷ ಚಂದ್ರಗುತ್ತಿ ತೇರಿಗೆ ಹೋಗುತ್ತಿದ್ದ. ಮರ್ಕಿ ದುರ್ಗಿಯವರ ಪರಮ ಭಕ್ತನಾದ ಆತ ಒಂದು ಸಲ ಹೀಗೆ ಪಡಲಿಯನ್ನು ಹೊತ್ತು ಗುತ್ತಿ ಸೀಮೆಯಲ್ಲಿ ಹೋಗುತ್ತಿದ್ದಾಗ ಅಲ್ಲಿಯ ಜನ ಅವನನ್ನು ತಡೆದು ತೊಂದರೆಯುಂಟು ಮಾಡಿದರು. ಇದರಿಂದ ಬಸವನ ಮನಸ್ಸಿಗೆ ತುಂಬ ನೋವಾಯಿತಲ್ಲದೆ ಆತನ ಸೀಮೆಯ ಜನ ಕೂಡ ಇದನ್ನು ತಮಗಾದ ಅವಮಾನವೆಂದೇ ಭಾವಿಸಿ ಕೋಪಗೊಂಡನು. ಅಸಾದಿ ಬಸವ ಮರು ವರ್ಷ ಗುತ್ತಿ ಜಾತ್ರೆಗೆ ಹೋಗದೆ ಶಿರಸಿಯಲ್ಲಿಯೇ ದೇವರ ಪ್ರಾರ್ಥನೆ ಮಾಡಿಕೊಂಡಿರಲು ಒಂದು ರಾತ್ರಿ ಅವನಿಗೊಂದು ಕನಸು ಬಿತ್ತು. ಕನಸಿನಲ್ಲಿ ಒಂದು ಹೆಣ್ಣು ಧ್ವನಿ, ನಾನು ದ್ಯಾಮವ್ವ, ಇಲ್ಲಿ ನಿಮ್ಮೂರು ಕೆರೆಯೊಳಗೆ ಇದ್ದೇನೆ, ತೆಗೇರಿ ಎಂದಾಯಿತು. ಭಾವುಕ ಬಸವ ಇದರಿಂದ ಪುಳಿಕಿತನಾದ. ತುಂಬ ಹರ್ಷಗೊಂಡು ಘಟನೆಯನ್ನು ಊರ ಗೌಡರಿಗೆ ತಿಳಿಸಿದ. ಗೌಡರಿಗೆ ಅಚ್ಚರಿ ಕುತೂಹಲದಿಂದ ಅವೆಲ್ಲ ಸೇರಿ ಪರೀಕ್ಷೆಗೆ ನಿಂತರು. ಬಸವನಿಗೂ ಅದು ಸತ್ವ ಪರೀಕ್ಷೆ. ಕೆರೆಯ ದಂಡೆಯ ಮೇಲೆ ಊರಿಗೆ ಊರೇ ಸೇರಿತು. ಕೆರೆಯ ಸುತ್ತ 3 ಸುತ್ತ ತಿರುಗಿ ಪ್ರಾರ್ಥಿಸಿ, ತಾಯಿ ಎಲ್ಲಿದ್ದರೂ ನಿನ್ನ ಕುರುಹು ತೋರು ಎಂದು ಆರತಿ ಎತ್ತುತ್ತಿರುವಾಗ ಕೆರೆಯಲ್ಲಿ ಎದುರುಗಡೆ ಏನೋ ತೇಲುತ್ತಿದ್ದು ಕಂಡು ಬಂದಿತು. ಹೋಗಿ ನೋಡಲಾಗಿ ಅದೊಂದು ಪೆಟ್ಟಿಗೆಯನ್ನು ತೆರೆದು ನೋಡಿದಾಗ ಅದರಲ್ಲಿ ದೇವಿಯ ವಿಗ್ರಹ ಭಾಗಗಳಿರುವುದು ಕಾಣಿಸಿತು. ದೇವರನ್ನು ತೋರಿಸದಿದ್ದರೆ ತಲೆದಂಡ ಎಂದು ಗುಡುಗಿದ್ದ ಗೌಡರಿಗೂ ಪರಮಾಶ್ಚರ್ಯ. ವಿಗ್ರಹ ಭಾಗಗಳನ್ನು ತಂದು ಒಂದೆಡೆಗೆ ಜೋಡಿಸಲಾಯಿತು. ಅದು ದೇವಿಯ ಒಂದು ಸುಂದರವಾದ ಮೂರ್ತಿ. ಅಸಾದಿಯವರ ಹೇಳುವ ಈ ಕಥೆಗೂ ದೇವಾಲಯದ ಹಳೆಯ ದಾಖಲೆಗೂ ಸಾಮ್ಯವಿದೆ. ಧಾರ್ಮಿಕ ಭಾವನೆ ಹಾಗೂ ನಂಬಿಕೆಯಲ್ಲಿ ಈ ಕನಸು ಒಂದು ಕಥೆಯಂತೆ ಕಂಡರೂ ಶಿರಸಿಯ ಸಮೀಪದ ಕೆರೆಯೊಂದರಲ್ಲಿ ದೇವಿಯ ವಿಗ್ರಹದ ಭಾಗಗಳು ತುಂಬಿದ ಪೆಟ್ಟಿಗೆ ದೊರೆತ ಬಗೆಗೆ ಭಿನ್ನಾಭಿಪ್ರಾಯಗಳಿಲ್ಲ. ದೇವಿಯ ವಿಗ್ರಹದ ಬಿಡಿ ಭಾಗಗಳುಳ್ಳ ಪೆಟ್ಟಿಗೆ ಶಿರಸಿಯ ಕೆರೆಯವರೆಗೆ ಹೇಗೆ ಬಂದಿತ್ತೆಂಬುದರ ಕುರಿತಾಗಿಯೂ ಒಂದು ಕುತೂಹಲಕಾರಿ ಕಥೆ ಇದೆ. ಶಿರಸಿಗೆ ದೇವಿಯ ವಿಗ್ರಹದ ಈ ಪೆಟ್ಟಿಗೆ ಹಾನಗಲ್ಲಿನಿಂದ ಬಂದಿತ್ತೆಂಬುದರ ಬಗೆಗೆ ಅತಿಹೇಗಳಿವೆ. ಹಾನಗಲ್ಲಿನ ಅತ್ಯಂತ ಪ್ರಭಾವಿಯಾದ ಶಕ್ತಿ ಪೀಠವಿದ್ದುದರ ಕುರಿತು ಮಹಾಭಾರತದಲ್ಲಿಯೂ ಉಲ್ಲೇಖ ಬರುತ್ತದೆ. ಅಜ್ಞಾತವಾಸಕ್ಕೆ ಹೊರಟ ಧರ್ಮರಾಜನು ವಿರಾಟ ನಗರಕ್ಕೆ ಬಂದು ಊರ ಪ್ರಾರಂಭದಲ್ಲೇ ಇರುವಂಥ ದುರ್ಗೆಯನ್ನು ತನ್ನ ರಕ್ಷಣೆಗೆ ಬೇಡಿಕೊಳ್ಳುತ್ತಾನೆ. ಲೋಕ ಕಲ್ಯಾಣಾರ್ಥವಾಗಿ ದಯ ತೋರೆಂದು ಪ್ರಾರ್ಥಿಸುತ್ತಾನೆ. ಇಂದಿನ ಹಾನಗಲ್ ಅಂದಿನ ವಿರಾಟ ನಗರವಾಗಿತ್ತೆಂದು ಹೇಳಲಾಗುತ್ತದೆ. ಚಾಲುಕ್ಯರ ಶಾಸನಗಳಲ್ಲಿ ಕೂಡ ಇದು ವಿರಾಟನ ಕೊಂಟೆ ಎನ್ನಲಾಗಿದೆ. ಮಹಾಭಾರತ ಕಾಲದ ವಿರಾಟ ನಗರ ಇದೇ ಎಂದು ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ. ಇಂದು ಕುಂತಿ ದಿಬ್ಬವೆಂದು ಹೇಳಲಾಗುವ ಸ್ಥಳವೇ ಶ್ರೀದೇವಿಯ ಕುಳಿತುಕೊಂಡ ತ್ರಿಭುವನೇಶ್ವರಿ ಪೀಠವಾಗಿತ್ತೆಂದು ಪಂಡಿತರ ಅಭಿಪ್ರಾಯ.
ಇಲ್ಲಿ ದೇವಿಯ ಜಾತ್ರೆ ಅತ್ಯಂತ ವೈಭವದಿಂದ ನಡೆಯುತ್ತಿತ್ತೆಂದು ಗೊತ್ತಾಗುತ್ತದೆ. ಆ ಕಾಲದಲ್ಲಿ ದೇಶದ ತುಂಬೆಲ್ಲ ತುಂಡು ಪಾಳೆಗಾರಿಕೆಗಳೇ ರೂಢಿಯಲ್ಲಿದ್ದುದರಿಂದ ಕಳವು, ಕೊಲೆ, ಸುಲಿಗೆಗಳು ಸಾಮಾನ್ಯವೆನಿಸಿಬಿಟ್ಟಿದ್ದವು. ಶಿರಸಿ ಆಗ ಚೆನ್ನಾಪುರ ಸೀಮೆಯಲ್ಲಿದ್ದ ಸುಮಾರು 200 ಮನೆಗಳುಳ್ಳ ಒಂದು ಪುಟ್ಟ ಗ್ರಾಮ. ಹಾನಗಲ್ನಲ್ಲಿ ಜಾತ್ರೆ ಅದೇ ಮುಗಿದಿತ್ತು. ಜಾತ್ರೆಯ ಪದ್ಧತಿಯಂತೆ ಜಾತ್ರೆ ಮುಗಿದ ಮೇಲೆ ದೇವಿಯ ವಿಗ್ರಹದ ವಿವಿಧ ಭಾಗಗಳನ್ನು ಪೆಟ್ಟಿಗೆಯಲ್ಲಿ ಹಾಕಿ ಇಡಲಾಗಿತ್ತು. ಆಭರಣಗಳನ್ನು ಸಹ ಅದರ ಜೊತೆಯಲ್ಲೇ ಇಡುವುದು ರೂಢಿ. ಕಳ್ಳರು ಹಾನಗಲ್ನಿಂದ ಈ ದೇವಿಯ ವಿಗ್ರಹವನ್ನು ಪೆಟ್ಟಿಗೆಯನ್ನು ಕದ್ದು ತಂದು ಶಿರಸಿಗೆ ಸಮೀಪದ ಕೆರೆಯಿಂದ ಅನತಿ ದೂರದಲ್ಲಿ ಕುಳಿತು ಪೆಟ್ಟಿಗೆಯನ್ನು ಹಿಡಿದು ಅದರಲ್ಲಿರುವ ಆಭರಣಗಳನ್ನು ತಮ್ಮೊಳಗೆ ಹಂಚಿಕೊಂಡು ಕಟ್ಟಿಗೆಯ ವಿಗ್ರಹದ ಬಿಡಿಭಾಗವನ್ನು ಮತ್ತದೇ ಪೆಟ್ಟಿಗೆಯಲ್ಲಿ ತುಂಬಿ ಕೆರೆಯೊಳಗೆ ಎಸೆದರು ಎಂಬುದು ಇತಿಹಾಸ ಹೇಳುತ್ತದೆ. ಕ್ರಿಸ್ತಶಕ 1689ರಂದು ಈಗಿರುವ ಮಾರಿಕಾಂಬ ದೇವಾಲಯದ ಸ್ಥಳದಲ್ಲಿ ದೇವಿಯನ್ನು ಪ್ರತಿಷ್ಠಾಪಿಸಲಾಯಿತು. ಈ ಉತ್ಸವದ ಸವಿನೆನಪಿಗಾಗಿ ಈಗಲೂ ವೈಶಾಖ ಶುದ್ಧ ಅಷ್ಟಮಿಯನ್ನು ದೇವಾಲಯದಲ್ಲಿ ದೇವಿಯ ಜಯಂತಿ ಉತ್ಸವವನ್ನು ಆಚರಿಸಲಾಗುತ್ತದೆ. ದೇವಿಯ ಪ್ರತಿಷ್ಠೆಗೆ ಮೊದಲು ಜಾತ್ರೆ ನಡೆಯಿತು. ಅದಕ್ಕೆ ಸುತ್ತಮುತ್ತಲಿನ ಗ್ರಾಮಗಳ ಜನರು, ಶಿರಸಿಯ ಸಮಸ್ತರು ದೇಣಿಗೆ ಕೊಟ್ಟರೆಂದು ಗೊತ್ತಾಗುವುದು. ಅವರಲ್ಲಿ ಕೆಲವರಂತೂ ಇಂದಿಗೂ ಅನುವಂಶಿಕವಾಗಿ ಶ್ರೀದೇವಿಯ ಸೇವೆ ಸಲ್ಲಿಸುತ್ತಾ ಬಂದಿರುವುದು ಕಾಣಬಹುದು. ಸುಮಾರು 1760ರ ಸುಮಾರಿಗೆ ಗರ್ಭಗುಡಿ ಶಿಖರ, ರಂಗಮಂಟಪ ಮತ್ತು ಚಂದ್ರಶಾಖೆಯನ್ನು ದೇವಿಯ ನಿಧಿಯಿಂದಲೇ ಕಟ್ಟಿಸಲಾಯಿತೆಂದು ಐತಿಹ್ಯಗಳಿಂದ ತಿಳಿಯುತ್ತದೆ. ವಿಶೇಷ ಸಂದರ್ಭಗಳಲ್ಲಿ ದೇವಿಯ ಎದುರು ಭಾಗದಲ್ಲಿ ಎತ್ತರವಾದ ಕಟ್ಟಿಗೆಯ ಕಂಬಗಳನ್ನು ನಿಲ್ಲಿಸಿ ಅಡಿಕೆಯ ಸೋಗೆಗಳಿಂದ ಛಾವಣಿ ಹಾಕಲಾಗುತ್ತಿತ್ತು. ಒಮ್ಮೆ ಕಾರ್ತಿಕ ದೀಪೋತ್ಸವದ ಕಾಲಕ್ಕೆ ಹಾರಿಸಿದ ಒಂದು ಗರ್ನಾಲ್ ದೇವಾಲಯದ ಛಾವಣಿ ಮೇಲೆ ಬಿದ್ದು 100 ಅಡಿ ಉದ್ದದ ಸೋಗೆಯ ಛಾವಣಿ ಸಂಪೂರ್ಣವಾಗಿ ಸುಟ್ಟು ಹೋಯಿತು. ದೇವಾಲಯದ ಮುಂಭಾಗಕ್ಕೂ ಧಕ್ಕೆ ತಗುಲಿತು. ಇದು ನಡೆದು ಕೆಲ ವರ್ಷಗಳ ನಂತರ ಊರು ಪ್ರಮುಖರು ಮುಂದಾಗಿ ದೇವಾಲಯದ ಮುಂಭಾಗದಲ್ಲಿ ಗರ್ಭಗುಡಿಗೆ ಹೊಂದಿ ಇಂದಿನ ರಾಜಭವನದಂತಿರುವ ನಗರಖಾನೆಯನ್ನು ಕಟ್ಟಿಸಿದರೆಂದು ತಿಳಿಯುತ್ತದೆ. ಈ ಕೆಲಸಕ್ಕೆ ಹಳ್ಳಿಗಳಿಂದಲೂ ಜನ ಆಗಮಿಸಿ ಬೀಟೆ ಕೆಲಸ ಮಾಡಿದ ಬಗ್ಗೆಯೂ, ಘಟ್ಟದ ಕೆಳಗಿನಿಂದಲೂ 100 ಬಂಡಿಗಳು ಕಾಣಿಕೆ ಸಾಧನ ಸಾಮಗ್ರಿಗಳು ಹೇರಿಕೊಂಡು ಬಂದ ಬಗೆಯ ವಿವರಗಳು ದೊರೆಯುತ್ತವೆ. ಕ್ರಿಸ್ತಶಕ 1873ರಲ್ಲಿ ನಗರಖಾನೆ ಸಿದ್ಧವಾಗಿ ಆ ವರುಷ ವೈಭವದಿಂದ ಜಾತ್ರೆ ನಡೆಯಿತು. ಧನ್ಯವಾದಗಳು.